ಇವತ್ತು ಐದನೇ ದಿನವೂ ಕೂಡ ಕಾವೇರಿದೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ. ಇರಾನ್ ಹಾಗೂ ಇಸ್ರೇಲ್ ನಡುವೆ ದಾಳಿ ಮತ್ತು ಪ್ರತಿದಾಳಿಗಳು 4 ದಿನದಿಂದ ಮುಂದುವರೆದಿತ್ತು. ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಾಗಿದೆ. ಇರಾನ್ ಮೇಲೆ ನಿಲ್ತಾ ಇಲ್ಲ ಮಿಸೈಲ್ ಮತ್ತು ಬಾಂಬ್ ದಾಳಿ. ಇಸ್ರೇಲ್ ಮತ್ತು ಅಮೆರಿಕ ಕಡೆಗೆ ಬಾಂಬ್ ದಾಳಿ ನಿರಂತರವಾಗಿ ಆಗ್ತಾ ಇದೆ. ಮಿಸೈಲ್ ದಾಳಿ ನಡೀತಾ ಇದೆ, ಡ್ರೋನ್ ಬಾಂಬ್ ದಾಳಿ ನಡೀತಾ ಇದೆ. ಸೊ ಈ ಮೂಲಕವಾಗಿ ಈ ಯುದ್ಧ 5ನೇ ದಿನಕ್ಕೆ ಕಾಲಿಟ್ಟಿದೆ. ದುಬೈನ ಪ್ರವಾಸಿ ಕೇಂದ್ರದ ಬಳಿ ಇರಾನ್ ಅಟ್ಯಾಕ್ ಮಾಡಿದೆ. ಮಿಸೈಲ್ ದಾಳಿಯಿಂದ ದುಬೈ ಜನ ಶೇಕ್ ಆಗಿ ಹೋಗಿದ್ದಾರೆ. ದುಬೈಯಲ್ಲಿರುವಂತಹ ಒಂದಿಷ್ಟು ಪ್ರದೇಶಗಳನ್ನು, ಅದರಲ್ಲೂ ದುಬೈನ ಪ್ರವಾಸಿ ಕೇಂದ್ರದ ಬಳಿ ಇರಾನ್ ಅಟ್ಯಾಕ್ ಮಾಡಿದೆ. ಭಾರತೀಯರು ಸೇಫ್ ಆಗಿರಿ ಅಂತ ಸೂಚನೆ ಕೊಡಲಾಗಿದೆ. ಭಾರತದಿಂದ ರಾಯಭಾರ ಕಚೇರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಅಲ್ಲಿನ ಜನರು ಕೂಡ. ಯುದ್ಧ ಕಡಿಮೆಯಾದಲ್ಲಿ ವಿಮಾನಗಳ ಹಾರಾಟ ಮಾಡೋಕೆ ಕಾಯ್ತಾ ಇದ್ದ. ಶೀಘ್ರವೇ ವಿಮಾನಗಳ ವ್ಯವಸ್ಥೆ ಬಗ್ಗೆ ಮುನ್ಸೂಚನೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ ಖಮೇನಿ ಉತ್ತರಾಧಿಕಾರಿಯಾಗಿ ಅವರ ಮಗ ಮುಜ್ತಾಬ್ ಆಯ್ಕೆಯಾಗಿದೆ. ಮತ್ತೊಬ್ಬ ಸರ್ವಾಧಿಕಾರಿ ಆಯ್ಕೆಯಾಗಿದೆ. ಆಯತುಲ್ಲಾ ಅಲಿ ಖಮೇನಿ ಮಗ ಮುಜ್ತಾಬ್ ನೂತನ ಉತ್ತರಾಧಿಕಾರಿ ಇರಾನ್ಗೆ. ಇವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂಗೆನೆ, ಆಯ್ಕೆ ಆಗ್ತಾ ಇದ್ದಂಗೆನೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಾಗಿದೆ. ಈಗಾಗಲೇ ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನುವಂಥ ಪ್ರತಿಜ್ಞೆ. ಸೊ ಆ ಭಾಗವಾಗಿ ಈ ಯುದ್ಧ 5ನೇ ದಿನಕ್ಕೆ ಈಗ ಕಾಲಿಟ್ಟಿರೋದು. ನೂತನ ಪರಮೋಚ್ಚ ನಾಯಕನ ಆಯ್ಕೆ ಆಯತುಲ್ಲಾ ಅಲಿ ಖಮೇನಿ ಹತ್ಯೆ ನಂತರದಲ್ಲಿ ಅವರ ಮಗನ ಆಯ್ಕೆ ಮಾಡಲಾಗಿದೆ ಇರಾನ್ನಲ್ಲಿ. ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಲೆಬನಾನ್ನ ಬೈರುತ್ ಮೇಲೆ ಮತ್ತೆ ದಾಳಿ. ಹಜ್ಮಿಹೈನಲ್ಲಿರುವಂತಹ ಹೋಟೆಲ್ ಮೇಲೆ ದಾಳಿಯಾಗಿದೆ. ಬೈರುತ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುವುದು ಇಸ್ರೇಲ್. ಲೆಬನಾನ್ ಕೂಡ ಇಸ್ರೇಲ್ ಮೇಲೆ ನಿನ್ನೆ ದಾಳಿಗೆ ಮುಂದಾಗಿತ್ತು. ಅವರ 2 ಡ್ರೋನ್ಗಳನ್ನ ಹೊಡೆದು ಉರುಳಿಸಲಾಗಿತ್ತು ಇಸ್ರೇಲ್ ಸೇನೆಯಿಂದ. ಬೈರುತ್ನ ಅರಾಮೋನ್ ಮೇಲೂ ಕೂಡ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಸೊ ಈ ರೀತಿಯಾಗಿ ಒಂದಿಷ್ಟು ದೇಶಗಳು ಇರಾನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರುವಂತಹ ದೇಶಗಳಿದ್ದಾವೆ. ಸೊ ಅಲ್ಲಿ ಕೂಡ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ. ಸೊ ಲೆಬನಾನ್ ಸೇರಿದಂಗೆ ಇನ್ನಿತರ ದೇಶಗಳು, ಮಧ್ಯಪ್ರಾಚ್ಯದಲ್ಲಿ ಬರುವಂತಹ ಪುಟ್ಟ ದೇಶಗಳು ಇಸ್ರೇಲ್ನ ಶತ್ರು ರಾಷ್ಟ್ರಗಳೇ ಆಗಿರೋದು. ಸೊ ಆ ಶತ್ರು ರಾಷ್ಟ್ರಗಳು ಇರಾನ್ಗೆ ಈಗ ಸಪೋರ್ಟ್ ಮಾಡ್ತಾ ಇರೋದು. ಸೌದಿ ಅರೇಬಿಯಾದ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ರಿಯಾದ್ನಲ್ಲಿರುವ ಸಿಐಎ ಕಚೇರಿ ಮೇಲೆ ಅಟ್ಯಾಕ್ ಆಗಿದೆ ಇರಾನ್. ಯುಎಸ್ ರಾಯಭಾರ ಕಚೇರಿಯಲ್ಲಿರುವಂತಹ ಸಿಐಎ ಕೇಂದ್ರ, ಅಮೆರಿಕದ ರಾಯಭಾರ ಕಚೇರಿಯಲ್ಲಿರುವ ಸಿಐಎ ಕೇಂದ್ರದ ಮೇಲೆ ಅಟ್ಯಾಕ್ ಆಗಿದೆ. ಡ್ರೋನ್ ದಾಳಿಯನ್ನ ಮಾಡಲಾಗಿದೆ. ರಿಯಾದ್ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆ ಮತ್ತು ಒಂದಿಷ್ಟು ರಾಯಭಾರ ಕಚೇರಿಗಳನ್ನ ನಿರ್ಮಾಣ ಮಾಡಿಕೊಂಡಿತ್ತು ಅಮೆರಿಕ. ಸೊ ಅಲ್ಲಿ ಟಾರ್ಗೆಟ್ ಮಾಡಿ ಮೊನ್ನೆಯಿಂದಲೂ ಕೂಡ ದಾಳಿಗಳಾಗ್ತಾ ಇದೆ. ಡ್ರೋನ್ ದಾಳಿ ಈಗ ಮತ್ತೆ ಆಗಿದೆ. ಸಿಐಎ ಕೇಂದ್ರ ಕಚೇರಿ ಮೇಲೆ ಇರಾನ್ನಿಂದಾಗಿರುವಂತಹ ಡ್ರೋನ್ ದಾಳಿ. ಅತ್ಯಧಿಕ ಡ್ರೋನ್ಗಳ ಶೇಖರಣೆಯನ್ನ ಇರಾನ್ ಮಾಡಿಟ್ಟುಕೊಂಡಿದೆ ಅನ್ನುವಂತಹ ಮಾತುಗಳು ಇದೆ. ಸೊ ಆ ಬಗ್ಗೆ ಎಕ್ಸ್ಪರ್ಟ್ಸ್ಗಳು ಈಗಾಗಲೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇರಾನ್ ಮೇಲೂ ಇಸ್ರೇಲ್ ಭೀಕರ ಅಟ್ಯಾಕ್ಗೆ ಮುಂದಾಗಿದೆ. ರಹಸ್ಯ ಪರಮಾಣು ಕೇಂದ್ರದ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗ್ತಾರೆ. ಟೆಹರಾನ್ ಬಳಿಯ ರಹಸ್ಯ ಪರಮಾಣು ಕೇಂದ್ರ ಈಗಾಗಲೇ ಸೋರಿಕೆ ಆಗ್ತಾ ಇತ್ತು ಅನ್ನುವಂಥ ಮಾಹಿತಿಗಳಿತ್ತು. ಮೊನ್ನೆನೆ ಯುದ್ಧದ 2ನೇ ದಿನ ಅಥವಾ 3ನೇ ದಿನ ಬಂದಂತ ಮಾಹಿತಿ ಅದು. ಪರಮಾಣು ಕೇಂದ್ರದಲ್ಲಿದ್ದ ವಿಜ್ಞಾನಿಗಳ ಹತ್ಯೆ ಮಾಡಲಾಗಿದೆ. ಇರಾನ್ನಲ್ಲಿರುವಂತಹ ಪರಮಾಣು ಕೇಂದ್ರ ಏನಿದೆ ಆ ಜಾಗದಲ್ಲಿ, ಅದು ಟೆಹರಾನ್ನಲ್ಲಿ ಬರುತ್ತೆ. ಟೆಹರಾನ್ ಬಳಿಯ ರಹಸ್ಯ ಪರಮಾಣು ಕೇಂದ್ರ. ಸೊ ಅಲ್ಲಿ ಇದ್ದಂತಹ, ಆ ಕೇಂದ್ರದಲ್ಲಿದ್ದಂತಹ ವಿಜ್ಞಾನಿಗಳ ಹತ್ಯೆ ಮಾಡಿದೆ ಇಸ್ರೇಲ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಅಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ ಅನ್ನ ಶೇಖರಣೆ ಮಾಡಿ ಇಟ್ಟಿರುವಂತಹ ಜಾಗ ಏನಿದೆ ಅದು ನಿಧಾನವಾಗಿ ಸೋರಿಕೆ ಆಗ್ತಾ ಇದೆ ಅನ್ನೋ ಮಾಹಿತಿಗಳಿತ್ತು. ಹಾಗೇನಾದ್ರೂ ಆದ್ರೆ ಅದು ಅತಿ ದೊಡ್ಡ ಆತಂಕಕ್ಕೆ ಕಾರಣ ಆಗುತ್ತೆ. ಅಮೆರಿಕ ಇಸ್ರೇಲ್ ದಾಳಿಯಿಂದ ಇರಾನ್ ಸೈಲೆಂಟ್ ಆಗ್ತಾ ಇದೆ. ಯುದ್ಧ ನಿಲ್ಲಿಸುವ ಮಾತಾಡಿದ ಖಮೇನಿ ಟೀಮ್ ಕಡೆಯಿಂದ ಯುದ್ಧ ನಿಲ್ಲಿಸುವ ಮಾತು ಬರ್ತಾ ಇದೆ.
ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಂ ಅಲಾಹಿ ಈ ಮಾತನ್ನು ಹೇಳಿರೋದು. ನಾವು ಯುದ್ಧವನ್ನ ನಿಲ್ಲಿಸೋಕೆ ತಯಾರಿದ್ದೀವಿ ಅಂತ ಮಾತುಗಳು ಇರಾನ್ ಕಡೆಯಿಂದ ಬರ್ತಾ ಇದೆ. ನಮಗೆ ಗೌರವಕ್ಕೆ ಧಕ್ಕೆ ಆಗದಂತೆ ನಡೆದುಕೊಳ್ಬೇಕು ಅಂತ ಷರತ್ತು ಕೂಡ ಹಾಕಿದ್ದಾರೆ. ಇದಕ್ಕೆ ಅಮೆರಿಕ, ಇಸ್ರೇಲ್ ಸೊಪ್ಪು ಹಾಕತ್ತಾ? ಇರಾನ್ ಮೇಲೆ ಯಾವುದೇ ಒತ್ತಡ ಹೇರಬಾರದು, ಯಾವುದೇ ಒತ್ತಡಗಳು ನಮ್ಮ ದೇಶದ ಮೇಲೆ ಇರಬಾರದು, ಯಾವುದೇ ಷರತ್ತು ಇಲ್ಲದೆ ಯುದ್ಧ ನಿಲ್ಲಬೇಕು ಅಂತ ಬೇಡಿಕೆಯನ್ನಿಟ್ಟಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮಗೆ ನಮ್ಮ ಹಕ್ಕುಗಳ ರಕ್ಷಣೆ ಆಗಬೇಕಷ್ಟೇ. ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಂ ಅಲಾಹಿ ಅವರ ಹೇಳಿಕೆ, ಮಾಧ್ಯಮ ಒಂದರ ಸಂದರ್ಶನದಲ್ಲಿ ಅಲಾಹಿ ಕೊಟ್ಟಿರುವಂತಹ ಹೇಳಿಕೆ. ಇರಾನ್ನ ಪ್ರಮುಖ ನಾಯಕ ಯುದ್ಧವನ್ನ ನಿಲ್ಲಿಸೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. And we are ready, exactly, we are ready to stop the war. We are ready for negotiating, but the negotiating should be with the dignity, not dictating something against Iran. We are defending ourselves. We are looking for our right and nothing else. And we are ready, exactly, we are ready to stop the war. We are ready for negotiating, but the negotiating should be with the dignity, not dictating something against Iran. We are defending ourselves. We are looking for our right and nothing else. And